ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸ್ವ್ಯಾಗ್ ಮಗ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬ್ಲಾಗ್ ಬಂದ್ಬಿಟ್ಟು ತಿರುಮಲ ಸೀರೀಸ್ನ ಪಾರ್ಟ್ 2. ಬನ್ನಿ ಫ್ರೆಂಡ್ಸ್, ವಿಡಿಯೋ ತುಂಬ ಡಿವೈನ್ ಆಗಿದೆ, ನೋಡೋಣ. ತಿರುಮಲ ಬೆಟ್ಟ ಮೇಲೆ ಹೋಗ್ತಾ ಇದ್ದಾಗ ಈ ಕೂಲ್ ಬ್ರೀಸ್ ಮತ್ತು ಮಿಸ್ಟ್ ತುಂಬ ಆಸಮ್ ವ್ಯೂ ಇದೆ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ 4 PM ಅಲ್ಲಿ ಹೋಗ್ತಾ ಇದ್ದೀನಿ ನಾನು, ಬಟ್ ಸ್ಟಿಲ್ ಇಟ್ ಲುಕ್ಸ್ ಲೈಕ್ 6 AM ಇನ್ ದ ಮಾರ್ನಿಂಗ್. ಆ ಫೀಲ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಕಲ್ಯಾಣ ಕಟ್ಟ. ಸೊ ಗುಂಡು ಓಡಿಸ್ಕೋಬೇಕಂದ್ರೆ ಇಲ್ಲೇ ಓಡಿಸ್ಕೊಂಡು ಹೋಗ್ಬೋದು. ಇದೆ ಎಂಟ್ರೆನ್ಸಲ್ಲೇ ಇದೆ. ಮಾಡ್ಬೋದು, ಪಾರ್ಕ್ ಮಾಡಿ ಸುಬೋಧಮ್ಗೆ ವೈಕುಂಠ ನಿಲಯಂ ರೆಸ್ಟ್ ಹೌಸ್ ಬಂದರೆ ಇಲ್ಲೇ ಪಾರ್ಕಿಂಗ್ ಸಿಗುತ್ತೆ ನಿಮಗೆ. ಡೈರೆಕ್ಟಾಗಿ ನೋಡಿ, ಇಲ್ಲಿ ಪಾರ್ಕ್ ಮಾಡಿದೆ ಹಿಂಗೆ ನಡ್ಕೊಂಡು ಹಿಂಗೆ ಹೋಗ್ಬೋದು. ಇದೇ ಸ್ಟೆಪ್ಸ್. ಈ ಸ್ಟೆಪ್ಸಲ್ಲಿ ಕೆಳಗೆ ನಡ್ಕೊಂಡು ಹೋದರೆ ಕರೆಕ್ಟಾಗಿ ಸುಬೋಧಮ್ಗೆ ಹೋಗ್ಬೋದು. ಇಲ್ಲ ನೋಡ, ಗೋವಿಂದ ಗೋವಿಂದ. ಇಲ್ಲ ನೋಡಿ, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಸ್ವಾಮಿನ ನೋಡೋಕೆ ಹೋಗ್ತಾ ಇದ್ದೀರಿ ಫಸ್ಟ್ ಟೈಮ್ ಸ್ವೀಟಿ ಜೊತೆ. ಸ್ವೀಟಿ, ತೃಪ್ತಿ ಫಸ್ಟ್ ಟೈಮ್ ಅಲ್ಲಮ್ಮ ನಿನಗೆ? ಹ್ಞೂ ಅಂತೆ. ಸ್ವೀಟಿ ಅಂತೂ ಎಲ್ಲ ಟ್ರಿಪ್ಪಿಗೂ ಎಕ್ಸೈಟ್ಮೆಂಟಲ್ಲೇ ಇರ್ತಾಳೆ. ಏಯ್ ಸ್ವೀಟಿ. ಸುಬೋಧಮ್ ದರ್ಶನ ಟೈಮಿಂಗ್ಸ್ ಬಂದುಬಿಟ್ಟು 12 PM to 5 PM ಮಾತ್ರನೇ. ಸೊ ಪ್ರಾಪರಾಗಿ ಪ್ಲ್ಯಾನ್ ಮಾಡಲೇಬೇಕಿದು. ಏ ಪಪ್ಪು, ಸ್ಲೋ 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 ಸ್ಲೋ. ಎಸ್ ಫ್ರೆಂಡ್ಸ್, ದರ್ಶನ ಮುಗೀತು. ಈಗ ನಾನು ದರ್ಶನಕ್ಕೆ ಯಾವ ಎಂಟ್ರಿ ಯೂಸ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಸುಬೋಧಮ್ ದರ್ಶನ S1 ಗೇಟಲ್ಲಿ, ಅಲ್ಲಿ ನಿಮಗೆ ಕಾಣಿಸ್ತದೆ ಅಲ್ವಾ, ಅದೇ ಕ್ಯೂ ಸುಬೋಧಮ್ಗೆ ಎಂಟ್ರಿ. ಸೊ ಇಲ್ಲಿಂದ ಡೈರೆಕ್ಟ್ ನೀವು ಒಳಗೆ ಎಂಟ್ರಿ ಆಗ್ಬೋದು. ಬಪ್ಪು ಬಾ. ಜರ್ನಿ ಕಂಟಿನ್ಯೂ ಮಾಡ್ತಾ ತಿರುಪತಿ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಟಿ ವ್ಯೂ ಕಾಣುತ್ತೆ. ಹಾಗೆ ರೈಟ್ ಸೈಡ್ ನೋಡಿದ್ರೆ ವಾಟರ್ ಫಾಲ್ಸ್ ಇದೆ. ಇದು ಬಂದುಬಿಟ್ಟು ಬೆಟ್ಟದ ಮೇಲಿಂದ ಬರ್ತಾ ಇದೆ. ಆ್ಯಂಡ್ ಇದಕ್ಕೆ ಹೈಲೈಟ್ ಏನಂದರೆ ಫುಲ್ ಲೈಟಿಂಗ್ಸ್ ಹಾಕಿ ಗೋಲ್ಡನ್ ಕಲರಾಗಿ ಕಾಣುತ್ತೆ. ಇದು ವಾಟರ್ ಫಾಲ್ ಸೌಂಡ್ ಅಂತೂ ತುಂಬ ಹೆವಿಯಾಗಿ ಕೇಳಿಸುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರ್. ಉಪ್ಪು ಅಂತ ಫುಲ್ ನಿದ್ದೆ ಕಣ್ಣಲ್ಲಿದ್ದಾನೆ. ಬಿಟ್ರೆ ಮಲಗಿ ಬಿಡ್ತೀಯಲ್ಲ ಪಾಪ ನೀನು. ಏಯ್ ಬೀಳ್ತೀಯ, ಈ ಕಡೆ ಬಾ. ಏಯ್ ಸ್ವೀಟಿ, ಏಯ್ ಸ್ವೀಟಿ, ಬಾ 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 ಬಾ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ, ಬಾ ಈ ಕಡೆ ಬಾ, ಈ ಕಡೆ. ಡೈರೆಕ್ಟ್ ಡಿನ್ನರ್ ಮುಗಿದ ಮೇಲೆ ನಾವು ಹೋಟೆಲ್ ಚೆಕ್ ಇನ್ ಮಾಡಿದ್ವಿ. ಸೊ ಪಪ್ಪು ಬಂದುಬಿಟ್ಟು ಆಲ್ರೆಡಿ ಡೀಪ್ ಸ್ಲೀಪ್ ಕೊಟ್ಟೋಗಿದ್ದ. ಸ್ವೀಟಿಗೆ ಫುಲ್ ಹ್ಯಾಪಿ ಆಗೋಯ್ತು ಬೆಡ್ ನೋಡಿ. ಥ್ರೂಔಟ್ ಡೇ ಕಾರ್ ಜರ್ನಿ ಮತ್ತು ಕ್ರೌಡ್ ಎಲ್ಲ ನೋಡಿ ತುಂಬ ಸ್ಯಾಡ್ ಆಗಿದ್ಲು. ಬಟ್ ಆ್ಯಸ್ ಸೂನ್ ಆ್ಯಸ್ ಶಿ ಸಾ ದ ಬೆಡ್, ಅವ್ಳಿಗೆ ತುಂಬ ಖುಷಿ ಆಯಿತು. ಸೊ ಶಿ ವಾಸ್ ಎಂಜಾಯಿಂಗ್. ಆ್ಯಕ್ಚುಲಿ ನೈಟ್ ಬಂದುಬಿಟ್ಟು ತುಂಬ ಟಯರ್ಡ್ ಆಗಿರೋದ್ರಿಂದ ನಾನು ಸ್ಟೇ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗಿಲ್ಲ. ಸೊ ನಾವು ಬಂದುಬಿಟ್ಟು ಸ್ಟೇ ಆಗಿರೋದು ಸ್ಟಾರ್ಲೈಟ್ ಸೂಟ್ಸಲ್ಲಿ. ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅವೈಲಬಿಲಿಟಿ ಅಷ್ಟು ಕ್ಲಿಯರಾಗಿ ಮೆನ್ಷನ್ ಆಗಿದ್ದಿಲ್ಲ. ಸೊ ಅದರಿಂದ ನಾನು ಆಫ್ಲೈನಲ್ಲೇ ಬುಕ್ ಮಾಡಿದೆ.
ಇಲ್ಲೇ ಬಂದು ಡೈರೆಕ್ಟಾಗಿ ಬುಕ್ ಮಾಡಿದೆ. ಆ್ಯಂಡ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ವ್ಯೂ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಈಚೆಯಿಂದ ನೋಡಿದ್ರೆ. ಸೊ ಅಲ್ಲಿ ಕಾಣಿಸ್ತದೆ ಅಲ್ವಾ, ಅದೇ ತಿರುಮಲ ಬೆಟ್ಟ. ನಾವಿವಾಗ ಹೋಗ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಏಯ್ ತರಿಸ್ಬಾರ್ದು. ಸ್ವೀಟಿ ಪಪ್ಪು ಗೊತ್ತು ಹೊಟ್ಟೆ ತಡೆಯಕ್ಕೆ ಆಗ್ತಲ್ಲ, ಅವನೇ ಕೈ ಹಾಕೊಂಡು ತಿಂತಿದ್ದಾನೆ ಪ್ಲೇಟಲ್ಲಿ. ಅವನ ಈ ಥರ ತಿನ್ನೋನೇ ಅಲ್ಲ. ಇದು ಬಂದ್ಬಿಟ್ಟು ಡಿಟಾಕ್ಸ್ ವಾಟರ್. ಕೊಡ್ಸೋಣ ಸ್ವೀಟಿ, ನೋಡೋಣ, ಟ್ರೈ ಮಾಡೋಣ. ಈ ವೆಜಿಟೇಬಲ್ಸ್ ಹಾಕಿರೋದು ಇದು. ಕಹಿ 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 ಇದೆ ಇದು, ಹಂಗು ಕುಡಿತಿದ್ದಾಳೆ. ಇನ್ನ ಬೇಕಂತೆ ಅಂತ. ಇವ್ರು 10,000 ದರ್ಶನದಲ್ಲಿ ಬಂದಿದ್ರಂತೆ. ಸೊ ಕ್ಯೂ ಬಂದ್ಬಿಟ್ಟು ಕಮ್ಮಿ ಇತ್ತಂತೆ. क्यों कैसे था? ऑनलाइन लिया था। ऑनलाइन था, डायरेक्ट नहीं था? डायरेक्ट नहीं था, ऑनलाइन लिया था 2 महीना पहले। अच्छा, उसमें भी तीन घंटा लगा? 3 बजे अंदर घुसा, 6 o'clock अब मैं डोनेशन 10,500 रुपीज रसीद। हाँ हाँ, ऐसा था। ओ ओनली 500 is for गवर्नमेंट? हाँ गवर्नमेंट, and remaining डोनेशन। अच्छा, remaining for donation? या वो भी 2 months ago। You booked 2 months ago? Yeah, online complete? everything online। Okay. But immediately they will not give, na? No, If you come now and you pay 10,000, no ticket. इधर एयरपोर्ट पे हो रहा है। एयरपोर्ट में भी है क्या? एयरपोर्ट पे है। आज तुम आएंगे ना सुबह को, तो 2 दिन का कल का आपको मिल जाएगा। अच्छा, 10,500 में। ಇಲ್ಲಿ ಇಡ್ಲಿ ಇದೆ, ಕಲ್ಲ ಸಾಂಬಾರ್, ಮೈಸೂರು ಬೊಂಡ, ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು, ಪೊಂಗಲ್ನ ತೆಗ್ದೇ ಇಕ್ಬಿಟ್ಟಿದ್ದಾರೆ. ಬಿಸಿ ಎಲ್ಲ ಆರೋದ್ರೆ ತಿನ್ನೋಕ್ಕೆ ಆಗಲ್ಲ ಪೊಂಗಲ್ಲು. ಲಯೋನೀಸ್ ಪೊಟ್ಯಾಟೊ ಅಂತ ಇದು. ಏನು ಆಲೂಗಡ್ಡೆಗೆ ಉಪ್ಪು ಖಾರ ಹಾಕಿದ್ದಾರೆ. ಪೆಪ್ಪರ್ ಶೀರಾ ಅಂತ ಇದೆ. ಇದೇ ನಾವು ಕೇಸರಿ ಬಾತ್. 2 ಕಡೆ ಶೀರಾ ನೋಡಿದೆ. ಬಾಯ್ಲ್ಡ್ ಎಗ್, ಬ್ರೆಡ್, ಬಟರ್, ಜಾಮ್, ಫ್ರೂಟ್ಸ್, ಫ್ರೆಶ್ ಫ್ರೂಟ್ ಜ್ಯೂಸ್, ಮೋಸ್ಟ್ಲಿ ವಾಟರ್ ಮಿಲನ್, ಕಾಫಿ, ಟೀ, ಕಾರ್ನ್, ಟೀ ಕಾಫಿ. ಬಿಸಿನ ಮೆನುನೇ. ಫೋಟೋ ಬಿಡಮ್ಮ, ಹೋಗ್ಲಿ ಬಿಡು, ಮತ್ತೆ ಹೋಗೋಣ ನಾವು. ಓಕೆ, ಕೇಕ್ 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 ಆ ಕಾಲ ಮಾಡು, ರೈಟ್. ಕೇಕ್ 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 ಕೇಕ್. ಬಾ ಬಾ ಪಪ್ಪು, ಕಿಕ್ ಮಾಡಿ ಬಾ. ಕೇಕ್ ಕೇಕ್ ಲಂಚ್ಗೆ ನಾವು ಸುಬ್ಬಯ್ಯ ಗಾರಿ ಹೋಟೆಲ್ಗೆ ಬಂದಿದ್ದೀನಿ. ಸೊ ಇದು ಲೊಕೇಶನ್ ಬಂದುಬಿಟ್ಟು ತಿರುಪತಿಯಲ್ಲಿದೆ. ಈ ಹೋಟೆಲ್ನ ಸ್ಪೆಷಾಲಿಟಿ ಏನು ಅಂದರೆ ಕಂಪ್ಲೀಟ್ ವೆಜ್ ಮೀಲ್ಸ್ ಸಿಗುತ್ತೆ ಆ್ಯಂಡ್ ಅನ್ಲಿಮಿಟೆಡ್. ಇಲ್ಲಿ ಸರ್ವಿಂಗ್ ಸ್ಟೈಲು ಮತ್ತು ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಪ್ರಾಪರ್ ಆಂಧ್ರ ಕ್ವಿಝಿನ್ ಇದು. ನಿಮಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ನೋಡಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಓನ್ಲಿ ಲಂಚ್ ಅಷ್ಟೇ. ಇಲ್ಲಿ ಓನ್ಲಿ ಪ್ಯೂರ್ ವೆಜಿಟೇರಿಯನ್ನು. ಫುಲ್ ಮೀಲ್ಸ್ ಲೆಕ್ಕ ಇದು, ಅನ್ಲಿಮಿಟೆಡ್.
ಸೊ 580 ರುಪೀಸ್ ಆಯಿತು ಬಿಲ್ಲು. ಆಲ್ಮೋಸ್ಟ್ 290 ಒಬ್ಬರಿಗೆ ಪರ್ ಪರ್ಸನ್ 290 ವಿತ್ GST ವಿತ್ ವಾಟರ್ ಬಾಟ್ಲ್ ಅನ್ಕೊತೀನಿ. ಸೊ ಅದಕ್ಕೆ ಅವರು 10 ರುಪೀಸ್ ಎಕ್ಸ್ಟ್ರಾ ಹಾಕಿದ್ದಾರೆ. ಇವ್ರು ನೋಡಿದ್ರೆ ಮಾಡೋ ಟೀಟೆ ತುಂಬ ಟೀಟೆ ಮಾಡ್ತಿದ್ದಾನೆ. ಎಲ್ಲ ನ್ಯೂಸೆನ್ಸು ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಇಕ್ತಾ ಇದ್ದಾನೆ. ಎಲ್ಲ ಐಟಮ್ಸು ಅವನಿಂದ ಸ್ವಲ್ಪ ದೂರ ಇಕ್ಕದೆ ಒಳ್ಳೆಯದು. ಈಸ್ ಲೈಕ್ ಡೆಮೋಲಿಷರ್. ಡೆಮೋಲಿಷರ್ ಇಲ್ಲಿ ಯಾರೋ ಒಬ್ಳು ಸೈಲೆಂಟಾಗಿ ಕುತ್ಕೊಂಡಿದ್ದಾಳೆ, ಯಾಕಂದರೆ ಬಾಯಲ್ಲಿ ಏನೋ ಹಾಕ್ಕೊಂಡಂಗಿದ್ದಾಳೆ. ನೀವು ನೋಡಿ ಬೈದ ತಕ್ಷಣ ಈ ನಾಟಕಗಳಾಡ್ತಾನೆ. ಪಪ್ಪನ ಕರ್ಕೊಂಬ. ಪಪ್ಪು, ವಡಕರಿ ಮತ್ತು ಹೀರೆಕಾಯಿ ಮತ್ತು ಬೆಂಡೆಕಾಯಿ 4 ಟೈಪ್ ಪಲ್ಯ ಬಂದಿದೆ. ಬಂದು ಸರ್ವ್ ಮಾಡ್ತಾನೆ ಇರ್ತಾರೆ. ವಂಕಾಯಿ ಕರಿ, ಬ್ರಿಂಜಾಲ್ ಗ್ರೇವಿ. ಆಯ್ತಾಯ್ತು ಕೊಡ್ತೀನಿ. ತೊಂಡೆಕಾಯಿ ಅಂತ ಅನ್ಲಿಮಿಟೆಡಾ? ಎಲ್ಲ ಅನ್ಲಿಮಿಟೆಡ್ ಅಂತ ಸರ್. ಪುಳಿಹೋರ ಪಪ್ಪು ಕಾಂಬಿನೇಷನ್ ಪುಳಿಹೋರ. ಓಕೆ. ಜಾಕ್ಫ್ರೂಟ್ ಬಿರಿಯಾನಿ ಸರ್. పెసర పునుగులు కర్రీ కాంబినేషన్ మేడం. ఈ కర్రీ కాంబినేషన్ అండి. ಇದಕ್ಕೆ ಈ ಕರಿಗೆ ಮ್ಯಾಚಿಂಗ್ ಆಗ್ತದೆ. ಜೀರಾ ರೈಸ್ ಸರ್. దీనికేమో రైతా కాంబినేషన్. ಇದಕ್ಕೆ ರೈತಾನು ಕೊಡ್ತಾರಂತೆ. ಹೀರೆಕಾಯಿಗೂ ತಿನ್ಬೋದು, ರೈತಾನು ಕೊಡ್ತಾರೆ. రైతా కాంబినేషన్. ಓಕೆ. ಹೂವು, కందిపొడి ఇది సార్. కరివేపాకు పొడి. కరివేపాకు కొంచెం ఆవకాయ సార్. పెట్టండి మ్యామ్. ఓకే. ఉప్పినకాయ, కొంచెం గీ సార్. ఓకే చాలు సార్. కందిపొడి, ఆవకాయ, పప్పు కాంబినేషన్, కరివేపాకు పొడికి వచ్చి పచ్చడి కాంబినేషన్ కలుపుకోండి. ఓకే. కాంబినేషన్ స్లైడ్ చేయండి, బాగుంటుంది. ఓకే మ్యామ్. ಮೂರು ಕಾಂಬಿನೇಷನ್ అవును సార్. ಟ್ರೈ ಮಾಡಿ. మేడం గీ మేడం. మేడం కందిపొడి, ఆవకాయ, పప్పు కాంబినేషన్ కలుపుకోండి. కరివేపాకు పొడికి పచ్చడి కలుపుకోండి మేడం, బాగుంటుంది కాంబినేషన్. ಪಪ್ಪು ಇದು ಮೂರು ಕಾಂಬಿನೇಷನ್. ಕೊಂಚ ತೆಚ್ಕೊಂಡು 3 ಕಾಂಬಿನೇಷನ್ ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಸರ್ కొంచెం పప్పు సార్. ಏನು ಟೇಸ್ಟ್ ಅಂತೀರಾ, ಇದು ಇನ್ಕ್ರೆಡಿಬಲ್. ఎక్కువ మేడం ఉంటుందా? ఉంటుందా? ಇನ್ಕ್ರೆಡಿಬಲ್ ಇದಂತೂ. ಮೈಂಡ್ ಬ್ಲೋಯಿಂಗು. ಈ ಕಾಂಬಿನೇಷನಲ್ಲಿ ನಾನು ಟ್ರೈಯೇ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಕ್ವಿಂಟಾಲ್ ಕೊಟ್ಟರೆ ತಿನ್ಬಿಡ್ತೀನಿ ನಾನು, ಅಷ್ಟು ಚೆನ್ನಾಗಿದೆ. ಇದಕ್ಕೆಲ್ಲ ಮಿಕ್ಸ್ ಮಾಡಿಬಿಡು. ನೋ, ಐ ಡೋಂಟ್ ಫಾಲೋ ಯು. ಬಂದೆ ನಾನು. ಸೇಮ್ ಮಟನ್ ಥರ ಇದೆ, ಆದರೆ ಜಾಕ್ ಫ್ರೂಟು, ಅಳ್ಸ್ನನ್ನು ಮುಲ್ಲಂಗಿ ಪಚ್ಚ ಸರ್. ರ್ಯಾಡಿಶ್. ಓಕೆ. ಇದು ರ್ಯಾಡಿಶ್ ಚಟ್ನಿ. ಪಾಪಡ್ ಬಂದಿದೆ. ಕರ್ಬೇ ಪುಡಿಗೆ ಈ ರ್ಯಾಡಿಶ್ ಚಟ್ನಿ ಹಾಕೊಳಕ್ಕೆ ಹೇಳಿದ್ರು. ಇದು ಹಾಕೊಂಡು ಕಲಿಸಿದೆ. ಓಕೆ ತಿನ್ಬೋದು, ಬಟ್ ಏನು ನನಗೇನು ಅಷ್ಟು ಟೇಸ್ಟ್ ಎನ್ಹಾನ್ಸ್ ಮಾಡಿಲ್ಲ ಇದು. ಬಟ್ ಫಸ್ಟ್ ಟ್ರೈ ಮಾಡಿದೆ ಅಲ್ಲ, ಚಟ್ನಿ ಪುಡಿ, ಆವಕಾಯಿ ಪಿಕಲ್ಲು ಅಂದರೆ ಮ್ಯಾಂಗೋ ಪಿಕಲ್ಲು, ದಾಲ್, ಅದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. గీ వేస్తాను సార్. ఇందులో గీ వేస్తాను. ఏమిది పేరు? పూర్ణంపూర్ సార్. పూర్ణంపూర్. ఇక్కడ వేసానా సార్? బూందీ అండి. ఓకే మేడం, బూందీ అండి. ఇది కేసరి బాబు. సార్ కేసరి సార్. పైనాపిల్ ఫ్లేవరు. ఓకే.
ಸ್ವೀಟೇ ಮೂರು ಟೈಪ್ ಸ್ವೀಟೇ ಮೂರು ಟೈಪ್ ಕೊಟ್ಟಿದ್ದಾರೆ. కొంచెం గీ ಪೈನಾಪಲ್ ಫ್ಲೇವರ್ ಮಾತ್ರ ಇದೀಗ హోల్ చేసుకోండి. ಹೋಲಾ ಹೋಲ್ ಮಾಡ್ಬೇಕಂತ ಇದಕ್ಕೆ ಗೀ. గీ. ಫೈನಲಿ ಊಟ ಮುಗೀತು, ಬಟ್ ಡೆಸರ್ಟ್ ಬೇಕೇ ಬೇಕಲ್ವಾ, ಸೊ ಅದಕ್ಕೆ ಇದು ಮೊಸರು ಮತ್ತು ಸಕ್ಕರೆ. ಸಿಂಪಲ್ ಆದರೂ ತುಂಬ ಟೇಸ್ಟಿ ಡೆಸರ್ಟ್. ಆನೆಸ್ಟ್ಲಿ ಇದು ಬಂದುಬಿಟ್ಟು ತುಂಬ ಅಂಡರ್ ರೇಟೆಡ್ ಕಾಂಬಿನೇಷನ್. ಮಿಲ್ಗಂತೂ ಪರ್ಫೆಕ್ಟ್ ಸ್ವೀಟ್ ಎಂಡಿಂಗ್ ಇದೆ. ಕಲ್ತಿ ನೋಡಿ ಫ್ರೆಂಡ್ಸ್, ಏನು ಆಟ ಆಡ್ತಿದ್ದಾಳೆ ಅಂದರೆ, ಏನು ಡ್ಯಾನ್ಸು, ಏನು ಖುಷಿ ಹೇಳ್ತು. ವಿಡಿಯೋ ಕಾಲ್ ಮಾಡಿಬಿಟ್ರೆ ಸಾಕು, ಅವರೆಲ್ಲರಿಗೂ ಬಿಲ್ಡಪ್ ಕೊಡಬೇಕು ಅದ್ರ ಮುಂದೆ. ಏ ಬಡಿ ಬಂದ್ಬಿಟ್ರಮ್ಮ? ತಿರುಪತಿಯಿಂದ ಚಿಂತಾಮಣಿ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಮಧ್ಯದಲ್ಲಿ ಕಾಣಿಪಾಕಂ ಟೆಂಪಲ್ ಸಿಗುತ್ತೆ. ಇದು ಬಂದುಬಿಟ್ಟು ಶ್ರೀ ವರಸಿದ್ಧಿ ವಿನಾಯಕ ಟೆಂಪಲ್. ಇದು ಸ್ವಯಂಭೂ ಟೆಂಪಲ್ ಅಂತ ಅಂತಾರೆ. ಮತ್ತು ಈ ಐಡಲ್ ಬಂದುಬಿಟ್ಟು ವೆಲ್ಲಿಂದ ಬಂದಿದೆ ಅಂತ ನಂಬಿಕೆ ಕೂಡ ಇದೆ. ಟೆಂಪಲ್ಗೆ ನಾರ್ಮಲ್ ದರ್ಶನ ಕಂಪ್ಲೀಟ್ಲಿ ಫ್ರೀ ಇದೆ. ಸ್ಪೆಷಲ್ ದರ್ಶನ ಕೂಡ ಅವೈಲಬಿಲಿಟಿ ಇದೆ. ಬೇಸ್ಡ್ ಆನ್ ದ ಚಾರ್ಜಸ್ 10 ರೂಪೀಸ್ ಇದೆ, 100 ಇದೆ, ಎರಡೇ ಆಪ್ಷನ್ ಇರೋದು. ಮತ್ತು ಮಕ್ಕಳ ಜೊತೆ ಹೋದರೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬೇಗನೆ ಕಳಿಸ್ತಾರೆ. ಸ್ವಾಮಿ ಮೆತ್ತಿಗೆ ಮೆತ್ತಿಗೆ ಸ್ಲೋ. ಓಕೆ